ಹಾಯ್ ಹಲೋ ನಮಸ್ಕಾರ. ಇವತ್ತು ಕರ್ನಾಟಕದ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಪ್ರತಿಷ್ಠಾಪಿಸಲಾಗಿರುವಂಥ ಶ್ರೀ ಮಹಾವಿಷ್ಣು ವಿಶ್ವರೂಪ ವಿಗ್ರಹವನ್ನು ನೋಡಲು ಹೋಗಿದ್ದೇವೆ. ವಿಶ್ವದ ಅತಿ ಎತ್ತರದ ಏಕಶಿಲಾ ವಿಷ್ಣು ಪ್ರತಿಮೆಗಳಲ್ಲಿ ಇದು ಒಂದಾಗಿದೆ. ಈ ಪ್ರತಿಮೆಯ ಕುರಿತಾದ ವಿಶೇಷ ಮಾಹಿತಿ ಏನಪ್ಪ ಅಂತಂದರೆ, ಇದಿರೋದು ಬಂದ್ಬಿಟ್ಟು ಬೆಂಗಳೂರಿನ ಈಜಿಪುರ ಶ್ರೀ ಕೋದಂಡರಾಮ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿದೆ. ಎತ್ತರ ಮತ್ತು ತೂಕ ನೋಡೋದಾದರೆ ಇದು ಸುಮಾರು 108 ಅಡಿ ಎತ್ತರವಿದ್ದು 420ರಿಂದ 650 ಟನ್ಗಳಷ್ಟು ತೂಕವನ್ನು ಹೊಂದಿದೆ. ವಿಶೇಷತೆ ಏನು ಅಂದರೆ, ಈ ಪ್ರತಿಮೆಯನ್ನು ತಮಿಳುನಾಡಿನ ತಿರುವಣಮಲೈಯಿಂದ ತರಲಾಗಿದೆ. ಏಕಶಿಲೆ ಇದು ಒಂದೇ ಕಲ್ಲನ್ನು ತಂದು ಕೆತ್ತಲಾಗಿದೆ. ಒಂದೇ ಕಲ್ಲಿನಿಂದ ಕೆತ್ತನೆಯನ್ನು ಮಾಡಲಾಗಿದೆ. ಮತ್ತು ವಿಷ್ಣುವಿನ ಕುರಿತು ಸಾಮಾನ್ಯ ಮಾಹಿತಿ ಏನಪ್ಪ ಅಂದರೆ, ತ್ರಿಮೂರ್ತಿಗಳಲ್ಲಿ ಒಬ್ಬ. ಅಂದರೆ ಹಿಂದೂ ಧರ್ಮದ ಪ್ರಕಾರ ವಿಷ್ಣುವು ಬ್ರಹ್ಮಾಂಡದ ಪಾಲಕ ಅಥವಾ ರಕ್ಷಕ ಇವರು ಕರೀತಾರೆ. ಚಿಹ್ನೆಗಳು ಬಂದ್ಬಿಟ್ಟು ವಿಷ್ಣುವಿನ ತನ್ನ 4 ಕೈಗಳಲ್ಲಿ ಶಂಖ, ಚಕ್ರ, ಗದೆ ಮತ್ತು ಪದ್ಮವನ್ನು ಧರಿಸಿರುತ್ತಾರೆ. ಇದು ವಿಷ್ಣುವಿನ ವಿಶ್ವರೂಪ ದರ್ಶನವನ್ನು ಬಿಂಬಿಸುತ್ತೆ. ಮತ್ತು ವಿಷ್ಣುವಿನ ಜೊತೆಗೆ ಬ್ರಹ್ಮ, ಶಿವ, ಗಣೇಶ, ಆಂಜನೇಯ ಮತ್ತು ಇತರ ದೇವತೆಗಳ ಮುಖಗಳನ್ನು ಸಹ ಇದರಲ್ಲಿ ಕೆತ್ತಲಾಗಿದೆ. ಮತ್ತು ಪಾದದ ದರ್ಶನ ಅಂದರೆ ಪಾದದ ಹತ್ರ ಹೋಗಿ ದರ್ಶನ ಪಡೆಯಲು ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿದೆ. ವಿಷ್ಣುವಿನ ವಾಹನ ಬಂದು ಗರುಡ. ಮತ್ತು ವಿಷ್ಣುವು 10 ಅವತಾರಗಳನ್ನು ಎತ್ತುತ್ತಾರೆ ಅಂತ ಹೇಳ್ತಾರೆ. 10 ಅವತಾರಗಳು ಏನು ಅಂದರೆ, ಮತ್ಸ್ಯ, ಕೂರ್ಮ, ವರಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ ಮತ್ತು ಕಲ್ಕಿ. ಇಷ್ಟು ರೂಪಗಳನ್ನು ವಿಷ್ಣುವು ಲೋಕದಲ್ಲಿ ಧರ್ಮವನ್ನು ಸ್ಥಾಪಿಸಲು ಅವತಾರಗಳನ್ನು ಎತ್ತುತ್ತಾರೆ ಅಂತ ಪುರಾಣಗಳು ಹೇಳ್ತವೆ. ದೇವಸ್ಥಾನ ನೋಡಲಿಕ್ಕೆ ಚೆನ್ನಾಗಿದೆ. ಒಂದು ಸಲ ಭೇಟಿ ಕೊಟ್ಟು ಕುಟುಂಬ ಸಮೇತ ಭೇಟಿ ಕೊಡಿ, ಚೆನ್ನಾಗಿದೆ. ಇದು ಬೆಂಗಳೂರಿನ ಕೋರಮಂಗಲ ಹತ್ರ ಇರುವ ಈಜಿಪುರದಲ್ಲಿದೆ. ಚೆನ್ನಾಗಿದೆ ದೇವಸ್ಥಾನ, ಒಮ್ಮೆ ಭೇಟಿ ಕೊಡಿ.